ನಾವು ನಮ್ಮ ಧರ್ಮಾಚರಣೆಗಳನ್ನ ಮಾಡುವುದ್ರ ಜೊತೆಗೆ ದೇಶ ಸುರಕ್ಷಿತ ಇಟ್ಕೋದು, ಧರ್ಮ ಸುರಕ್ಷಿತ ಇಟ್ಕೋದು. ನಮಗೇನ್ರ ಆಸಕ್ತರ ಬ್ಯಾಸತ್ತರ ಮತ್ತೆ ಎಲ್ಲಿ ಪ್ರದೇಶ ಅಂಥದ್ದು. ಅದರಲ್ಲಿಯೂ ಸಹಿತ ನಾವೆಲ್ಲ ಒಕ್ಕಲಿಗರ ಮಂದಿ, ಎಲ್ಲ ಕೃಷಿಕರು. ನಮಗೆಲ್ಲ ನಮ್ಮ ಕೃಷಿ ವ್ಯವಸಾಯ ಮಾಡ್ಕೊಂತ ನಮ್ಮ ಹೊಲ್ದಾಗ ಒಂದು ಲಕ್ಷ್ಮಣನ ಗುಡಿ, ಹಾದಿ ಲಕ್ಷ್ಮಿ ಅಂತ ಇರ್ತೈತಿ, ಸೀಮಿ ಲಕ್ಷ್ಮಿ ಅಂತ ಇರ್ತೈತಿ, ಮತ್ತೊಂದು ಇರ್ತೈತಿ, ಮಗದೊಂದು ಇರ್ತೈತಿ. ಎಲ್ಲ ದೇವರನ್ನು ಉಪಾಸನೆ ಮಾಡ್ಕೊಂತ ನಾವು ಆರಾಮಾಗಿದ್ದಂತ ಮಂದಿ. ನಮ್ಮಲ್ಲಿ ಆ ದೇವರು ಈ ದೇವರು ಅಂತಕ್ಕಂಥ ಭೇದ ಭಾವ ಇಲ್ಲ. ಆಮೇಲೆ ನಾವು ಕೃಷಿಕರಾದವ್ರು ಏನೇನು ನಾವು ಕೃಷಿ ಮಾಡ್ತೀವಿ, ಮಾಡಿ ಬಂದದ್ದನ್ನ ಹೊಲ್ದಾಗ ಹೋಗ್ಬೇಕಾತು ಅಂತಂದ್ರ ಪೂಜೆ ಮಾಡಿ ಹೊಲ್ದಾಗ ಹೋಗ್ತೀವಿ. ಬೆಳೆ ಕೊಯ್ಬೇಕಾತು ಅಂತಂದ್ರ ಪೂಜೆ ಮಾಡಿ ಕಾಯಿ ಹೊಡೆದ ಬೆಳೆ ಕೊಯ್ತೀವಿ. ರಾಶಿ ತುಂಬಬೇಕಾತಂದ್ರ ಮತ್ತೊಂದು ಕಾಯಿ ಹೊಡೆದ ರಾಶಿ ತುಂಬ್ತೀವಿ. ಮತ್ತ ರಾಶಿ ತುಂಬಿ ರಾಶಿ ಮನೆಗೆ ತರೋಕ್ಕಿಂತ ಮುಂಚೆ ಗುಡಿಯಾನು ಎಲ್ಲಾ ದೇವರಿಗೆ ಒಂದೊಂದು ಹಿಡಿ ಜೋಳ ಕಾಳ ಏನ್ ಬಂದದ್ದನ್ನು ಒಂದೊಂದು ಹಿಡಿ ಆಯಾ ಗುಡಿ ಮುಂದೆ ಗುಡಿಯಾಗ ಇಟ್ಟ ಮನೆಗೆ ತರ್ತೀವಿ. ಇದು ನಮ್ಮ ಸಭ್ಯತೆ, ನಮ್ಮ ಸಂಸ್ಕೃತಿ. ಇಂಥದ್ದೊಂದು ಜಾಗೃತಿ. ಇದು ನಮ್ಮ ರಾಷ್ಟ್ರ ಧರ್ಮ. ಇದು ನಮ್ಮ ರಾಷ್ಟ್ರದೊಳಗೆ ನಾವು ಎಲ್ಲರನ್ನ ಪ್ರೀತಿಸ್ಬೇಕಂತ, ಯಾರು ಯಾರನ್ನ ದ್ವೇಷಿಸಬಾರ್ದು. ಯಾಕಂದ್ರೆ